ಹುಟ್ಟೋವಾಗಲೇ ಚಿನ್ನದ ಸ್ಪೂನನ್ನು ಬಾಯಲ್ಲಿಟ್ಕೊಂಡು ಹುಟ್ಟಿ ಜೀವನನ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲ್ತಾ ನಮಗೇನು ಬೇಕೋ ಎಲ್ಲವೂ ನಮ್ಮ ಕಣ್ಮುಂದೆ ಬರ್ತಾನೆ ಇದ್ದರೆ ಜೀವನ ಸ್ವಾರಸ್ಯ ಅನಿಸಲ್ಲ ರೀ. ಜೀವನ ಸ್ವಾರಸ್ಯ ಅಂತ ಅನಿಸೋದು ಯಾವಾಗ ಗೊತ್ತಾ? ನಾವು ಕಷ್ಟಪಟ್ಟು ಮೇಲೆ ಬಂದಾಗ, ಬಡತನನ ಅನುಭವಿಸಿದಾಗ, ನೋವು, ದುಃಖ, ದುಮಾನ, ಅವಮಾನಗಳನ್ನ ಅನುಭವಿಸಿದಾಗ, ಒಂದೊಂದೇ ಮೆಟ್ಟಿಲನ್ನು ಕಷ್ಟಪಟ್ಟು ಹತ್ತಿ ಮೇಲೆ ಬಂದಾಗ, ಹೇಗಾದರೂ ಮಾಡಿ ಜೀವನನ ನಾವು ಸಕ್ಸಸ್ ಮಾಡಿಕೊಳ್ಳೇಬೇಕು, ನಾವೆಲ್ಲರ ಮುಂದೆ ಹಠ ಛಲವಾಗಿ ನಾವು ಬದುಕಿ ತೋರಿಸಲೇಬೇಕು ಅನ್ನೋ ನಿರ್ಧಾರನ ತಗೊಂಡಾಗ, ಒಬ್ಬರೇ ಕೂತ್ಕೊಂಡು ಹತ್ತು ಸಮಾಧಾನ ಮಾಡಿಕೊಂಡು ನಮಗೆ ನಾವೇ ಧೈರ್ಯ ತಗೊಂಡು ಆತ್ಮವಿಶ್ವಾಸ ಬೆಳೆಸ್ಕೊಂಡು ನಾವು ಮುಂದೆ ಬರಲೇಬೇಕು ಅನ್ನೋ ಹಠ ಛಲ ಹೊತ್ಕೊಂಡು ನಾವು ಮೇಲೆ ಬರ್ತೀವಲ್ಲ, ಆಗ ಕಣ್ರಿ ಜೀವನ ಸ್ವಾರಸ್ಯ ಅಂತ ಅನಿಸೋದು. ಒಂದು ಮಾವಿನ ಗಿಡದಲ್ಲಿ ಮಾವಿನ ಹಣ್ಣು ತುಂಬಿರ್ತವೆ ಗಿಡದಲ್ಲಿ. ಯಾವುದು ತಿನ್ನಲಿ ಯಾವುದು ಬಿಡಲಿ ಅನ್ನೋ ಅಷ್ಟಿರುತ್ತೆ. ಆಗ ಆ ಹಣ್ಣು ರುಚಿ ಅಂತ ಅನಿಸಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಒಂದು ಮಾವಿನಕಾಯಿ, ಹುಳಿ ಮಾವಿನಕಾಯಿ, ನಮಗೆ ಅದು ಬೇಕೇ ಬೇಕು ಅಂತ ಅದನ್ನು ಹೇಗಾದರೂ ಮಾಡಿ ಕಿತ್ಕೊಳ್ಬೇಕು ಅಂತ ಹೇಳಿ ಎಷ್ಟೋ ಕಲ್ಲುಗಳನ್ನ ಹೊಡೆದು ಹೇಗೋ ಮಾಡಿ ಸಾಹಸ ಮಾಡಿ ಅದನ್ನು ಕಿತ್ಕೊಂಡು ತಿನ್ನೋವಾಗ ಇರುತ್ತಲ್ಲ ಆ ರುಚಿ, ಅದು ಕಣ್ರಿ ರುಚಿ. ಏನಂತೀರಾ?